ಹಿಂಗೆ ಮಂಡೆ ಸುದ್ದಿ ಇಲ್ಲ ಮಾರಿ ಪೆಟ್ಟು ಕಮ್ಮಿ ಅಂತಲ್ಲ. ಶಾಪಿಂಗಿಗೆ ಹೋಗುವಾಗ ಉಂಟಲ್ಲ, ಪರ್ಸ್ ತಗೊಂಡು ಹೋಗುದೇ ಇಲ್ಲ ಹೌದು ಮಾರಿ, ಗಾಡಿಯಲ್ಲಿ ಬಾಕಿ ಪರ್ಸ್ ಎಲ್ಲ ಗಾಡಿಯಲ್ಲಿ ಇಟ್ಟು ಹೋಗುದು. ಗಾಡಿ ಪ್ಯಾಂಟ್ 3 ಟೀ ಶರ್ಟ್ ಅಷ್ಟೇ ತಗೊಂಡದ್ದು ನಾನು. ಅದು ಅಪ್ಪನಿಗೆ ಹಾಕೋದಾ ಅಂತ. ಅದು ಯಾರಿಗೆ? ಇದು ಮಗನಿಗೆ. ಆಯ್ತಾ ಮಗನಿಗೆ ಗೊತ್ತಾ? ಸತ್ಯ ಹೇಳ್ತೇನೆ, ಅವಳ ಹತ್ರ ಡ್ರೆಸ್ಸೇ ಇಲ್ಲ. ಡ್ರೆಸ್ ಒಂದು ಚೂರು ಇಲ್ಲ, ನಾನು ತೋರಿಸ್ತೇನೆ ಇಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾನಿವತ್ತು ನಿಮಗೆ, ನಾವು ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿಂದ ಏನೆಲ್ಲ ತಗೊಂಡು ಬಂದಿದ್ದೇವೆ ಅಂತೇಳಿ ತೋರಿಸ್ತೇನೆ. ನನ್ನ ಹಸ್ಬೆಂಡಿಗೆ ಒಂದು ಖರ್ಚಿಪ್ ಬೇಕು ಅಂತೇಳಿ ಹೇಳಿದರು ಶಾಪಿಗೆ. ಅವರಿಗೆ ಈ ಡೈ ಎಲ್ಲ ಮಾಡಿದರೆ ಕೈಯೆಲ್ಲ ಒರೆಸ್ಲಿಕ್ಕೆಲ್ಲ ಬೇಕಾಗ್ತದಲ್ಲ, ಅದಕ್ಕೆ ರೇಟ್ ಎಷ್ಟು ಹೇಳಿ ಫಸ್ಟಿಗೆ? ಅದಕ್ಕೆ 14 ರೂಪೀಸ್, 14 ರೂಪಾಯಿ. ಹಾಗಾಗಿ ಈ ಖರ್ಚಿಪ್ ತರಲಿಕ್ಕೆ ಅಂತೇಳಿ ಕರ್ಕೊಂಡು ಹೋದವರು ನಮ್ಮನ್ನು. ನಾನೇ ಹೋಗ್ಬೇಕಿತ್ತು. ಇದಂತ ಇದಕ್ಕೆ 79 ರೂಪೀಸ್. ಇದಿಷ್ಟು ತಗೊಂಡ್ರು. 14 ಇದು 4, 79 ಇದ್ದು 2. 4 ಇದು 3. 4 ಉಂಟು. ಹಿಂಗೆ ಮಂಡೆ ಸುದ್ದಿ ಇಲ್ಲ ಮಾರಿ. 4 ಇದು 4 ಅಲ್ಲಿ ಲೆಕ್ಕ ಬರುದಿಲ್ಲ. 79 ರೂಪೀಸ್ ಇದು ಒಂದು. 2 ಇನ್ನಿಗೆ ಇದು ಸ್ವಲ್ಪ ಪೆಟ್ಟು ಕಮ್ಮಿ ಅಂತಲ್ಲ. 2 ಉಂಟು ಮಾರೈತಿ. ಕೆಳಗೆ ಅಂತ ಇಲ್ಲಿಂಟು ನೋಡಿ. ಸರಿ ಇಲ್ಲಿ ಬಣ್ಣ ಸರಿ, ಬಣ್ಣ ಲೆಕ್ಕನೇ ಮಾರಿ. ಇಲ್ಲಿ ನೋಡಿ, 2 ಇದು 79 ಇದ್ದು, 4 ಈ ಖರ್ಚಿಪ್ಪು ಏತಾಪನೊಟ್ಟಿಗೆ 79 88 16 160. ನಾನು ಲೆಕ್ಕ ಮಾಡ್ಲಿಕ್ಕೆ ಜನ ಇದ್ದೀನಿ. 15 15 30 60 160 ಮತ್ತೆ 220 ಆಗ್ಬೋದು. ಜಾಸ್ತಿ 250 ಹಿಡಿಯುವ, 215 212 ಎಲ್ಲ ಆಗ್ಬೋದು. 250 ಹಿಡಿಯುವ. 250 ರೂಪಾಯಿ ಇದು ಶಾಪಿಂಗ್ ಮಾಡ್ಲಿಕ್ಕೆ ಅಂತೇಳಿ ಹೋದ್ದು ಇವ್ರದ್ದು. ಇದಕ್ಕೆ 250 ಆಯ್ತಾ. ಕರ್ಕೊಂಡು ಹೋದದ್ದು ಯಾರನ್ನೊಟ್ಟಿಗೆ? ಮಗಳನ್ನು. ನಾವಿಬ್ರು ಸೇರಿ, ನಾನು ಮತ್ತೆ ನನ್ನ ಮಗಳು ಸೇರಿ ಉಂಟಲ್ಲ, ಏನೆಲ್ಲ ತಗೊಂಡಿದ್ದೇನೆ ನಮಗೆ ಅಂತ. ಒಂದು ಇದು ನೋಡಿ, ಇದು ನಾಳೆ ದೀಪಾವಳಿಗೆ ನಾನು ಹಾಕ್ತೇನೆ. ಇದಕ್ಕೆ ನೋಡಿ 149 ರೂಪೀಸ್. ಇದಕ್ಕೆ ಗೂಡು ದೀಪ ನೋಡಿ, ಚಿಕ್ಕ ಚಿಕ್ಕ ಗೂಡು ದೀಪ. ಇದು ನಾನು ಖಾಲಿ ಉಂಟಲ್ಲ ಇದು. ಮತ್ತೆ ಅದೆಲ್ಲ ಬಿತ್ತಾಕಿದ್ದಾಳೆ ಮರಿ. ಓಲ ಬಿತ್ತುವಾಗ ಇವಳೆಲ್ಲ ಬಿತ್ತಾಕಿದ್ದಾಳೆ. ಇದು ಪಪ್ಪನಿಗೆ ಸಹ ಬೇಕಂತ ನೆಕ್ಸ್ಟ್ ಇಯರ್ಗೆ ಹಾಗೆ ಸ್ಟಾರ್ಟ್ ಆಗ್ತದಲ್ಲ. ಅದು ಇತ್ತುಂಡಿಯಾ ಗೋಳಿಗೆ ಹೇಗೆ ಅಂತ ನೋಡಿ. ಈ ತರ ಬೇಕ ಮಾರಿ ಇಂತ ಹೆಂಡತಿ ದೇವರೇ. ಈ ತರ ನೋಡಿ, ನಾನು ಹಾಕಿ ನಿಮ್ಗೆ ತೋರಿಸ್ತೀನಿ ಹೇಗೆ ಕಾಣ್ತದೆ ಅಂತ. ಆಯ್ತಾ, ನಂಗೆ ಇದು ಭಾರಿ ಇಷ್ಟ ಆಯ್ತು. ಮತ್ತೆ ಅಲ್ಲಿ ತಗೊಳ್ಳುವಾಗ ಹೇಳಿದೆ ಇದಕ್ಕೆ ನಾನೇ ಪೇ ಮಾಡ್ತೇನೆ ಅಂತ ಹೇಳಿದೆ. ದೇವರನ್ನೇ ಕೊಡ್ಲಿಲ್ಲ ಅವಳು, ಮೋಸಗಾರ್ತಿ. ಪುನಃ ಶಾಪಿಂಗಿಗೆ ಹೋಗುವಾಗ ಉಂಟಲ್ಲ, ಪರ್ಸ್ ತಗೊಂಡು ಹೋಗುದೇ ಇಲ್ಲ ಹೌದು ಮಾರಿ, ಗಾಡಿಯಲ್ಲಿ ಬಾಕಿ ಪರ್ಸ್ ಎಲ್ಲ ಗಾಡಿಯಲ್ಲಿ ಇಟ್ಟು ಹೋಗುದು ನಾನು ಪರ್ಸ್ ಎಲ್ಲ. ಇವರು ಪುನಃ ಅಂತ ಹೇಳಿ ನನ್ನನ್ನು ಪುನಃ ಮಾಡ್ತಾಳೆ ಇವಳು. ಇಗಳಿದು 3/4 ಒಂದು ನೈಟ್ ಡ್ರೆಸ್ ತಗೊಂಡು, ಯಾಕಂದ್ರೆ ನಾಳಿದ್ದು ದೀಪಾವಳಿಗೆ ಬೆಳಿಗ್ಗೆ ಸ್ನಾನ ಮಾಡಿ ಹಾಕ್ಬೇಕಲ್ಲ. ಇಲ್ಲದ್ರೆ ಅವಳು ಸ್ನಾನ ಮಾಡ್ತಾಳೆ, ಒಂದು ವರ್ಷಕ್ಕೊಮ್ಮೆ ಸ್ನಾನ ಮಾಡ್ದ ಅವಳು, ನರಕದವಳು. ನೋಡಿ 129 3/4ಗೆ. ಆಮೇಲೆ ಅವಂತೂ ತೋಜಲ್ಲ. ಇದೊಂದು ಪ್ಯಾಂಟ್, ಇದಕ್ಕೆ 179 ನೋಡಿ, ಚೆನ್ನಾಗಿದೆ. ಇದರಲ್ಲಿ ನೋಡಿ ಇದು ಉಂಟು ಎಂತ JB ಡೈರೆಕ್ಟ್ ಇವಳು ಪ್ಯಾಂಟ್ ಒಂದು 4 ತೆಕೊಂಡಿದ್ದಾಳೆ. 4 ಇಲ್ಲ 3 ಪ್ಯಾಂಟ್ ತೆಕೊಂಡು ನನ್ನ ಪ್ಯಾಂಟ್ ಅನ್ನು ಅರಿತಾಳೆ. ನಾನು ಪ್ಯಾಂಟ್ ಇದಕ್ಕೆ 199, ಈ ಪ್ಯಾಂಟಿಗೆ 199. ಇದರಲ್ಲಿ ನೋಡಿ ಜೇಬ್ ಉಂಟು ನೋಡಿ, ಅದಕ್ಕೆ ನಂಗೆ ಇಷ್ಟ ಆಯ್ತು. ಅದಕ್ಕೆ ಮೆಲ್ಲ ಮಸ್ತ್ ಹಾಕಿ
ಇದೊಂದು ಪ್ಯಾಂಟ್, 2 ಪ್ಯಾಂಟ್, ಒಂದು 3/4. ಮತ್ತೆ ಕೊನೆಗೆ ಸರ್ಟ್ ಸಿಕ್ಕಿತ್ತು ಮಾರೆ. ಇದಕ್ಕೆ ಖಾಲಿ ಉಂಟಲ್ಲ 299 ರುಪೀಸ್ ಇದಕ್ಕೆ. ಟೀ ಶರ್ಟ್ ತಗೊಂಡೆ 99 ರುಪೀಸ್ ಇದಕ್ಕೆ. ಇದೊಂದು ನಾನು 99 ರುಪೀಸ್ ಇದ್ದೇ ತಕೊಳ್ಳುದು ಟೀ ಶರ್ಟ್ ಆಲ್ಮೋಸ್ಟ್. ಒಂದೊಂದು ಸಲ ಎಲ್ಲಿಗಾದ್ರೂ ಹೋಗುವಾಗ ಹಾಕುದು, ಮತ್ತೆ ಮನೆಯಲ್ಲಿ ಹಾಕುದು ಹಾಗೆ. ಇದಕ್ಕೂ 99, ಇದಕ್ಕೂ 99 ನೋಡಿ. 3 ಇದು ನೈಟ್ ಪ್ಯಾಂಟ್, 3 ಟೀ ಶರ್ಟ್ ಅಷ್ಟೇ ತಗೊಂಡದ್ದು ನಾನು. ಪುನಃ ಇವ್ರು ಹೇಳುದು ಮತ್ತೆ 5,500 ಬಿಲ್ ಹೇಗೆ ಅದು. ಮತ್ತೆ ಇದು ಮಗನಿಗೆ ಇದೊಂದು ಟೀ ಶರ್ಟ್, ಇದೊಂದು ಟೀ ಶರ್ಟ್ ಮಗನಿಗೆ 3 ಟೀ ಶರ್ಟ್. ಇದಕ್ಕೆ ಕೂಡ ಹಾಗೆ 99 ರುಪೀಸ್. ಇದೊಂದು ಅದು ಅಪ್ಪನಿಗೆ ಹಾಕೋದಾ ಅಂತ. ಇದೊಂದು ಆಚೆದೊಂದು, ಇದೊಂದು 3 ಟೀ ಶರ್ಟ್. ಆಮೇಲೆ ಅದು ಯಾರಿಗೆ? ಇದು ಮಗನಿಗೆ. ಆಯ್ತಾ ಮಗನಿಗೆ. ಇದು ನಾನು ಯಾಕೆ ತಗೊಂಡದ್ದು ಅಂತ ಹೇಳಿ ಹೇಳಿದ್ರೆ ಹೇಳ್ತೇನೆ ನಿಮ್ಗೆ ಯಾಕೆ ಅಂತ ಹೇಳಿ. ಅದು ಸೈಕಲ್ ಮೆಟ್ಲಿಕ್ಕೆ. ಸೈಕಲ್ ಸೈಕಲ್ ಉಂಟಲ್ಲ ಅದರಲ್ಲಿ. ನನ್ನ ಮಗಳದ್ದು ಮತ್ತೆ ಮಗನದ್ದು ಸೇಮ್ ಆಗ್ಲಿ ಅಂತ ಹೇಳಿ ತಗೊಂಡದ್ದು ನಾನು ಅಷ್ಟೇ, ಮತ್ತೆಂತಿಲ್ಲ. ನೋಡಿ ನನ್ನ ಅಷ್ಟು ದೊಡ್ಡ ಟೀ ಶರ್ಟಿಗೂ 99, ನನ್ನ ಮಗಳದ್ದು ಇಷ್ಟು ಚಿಕ್ಕ ಟೀ ಶರ್ಟಿಗೂ 99 ಆಯ್ತಾ. ಅದು ಹೇಳುದಿಲ್ಲ, ಆದ್ರೆ ವ್ಯಾಲ್ಯೂ ಅವಳಿಗೆ ಜಾಸ್ತಿ. ಮಗಳದ್ದು ತಗೊಂಡದಕ್ಕೆ ಅಂತ ಹೇಳುದಿಲ್ಲ ನೋಡಿ. ಆಮೇಲೆ ಇದು ನೋಡಿ 3/4 ಅಲ್ಲ ಚಡ್ಡಿ ನನ್ನ ಮಗನಿಗೆ. ಮತ್ತೆ ನೋಡಿ ಇದೊಂದು ಚಡ್ಡಿ ತಗೊಂಡದ್ದು. ಯಾರಿಗೆ ಅದು? ಅವನಿಗೆ, ಮಗನಿಗೆ 149 ಇದಕ್ಕೆ. ಮತ್ತೆ ಇದಕ್ಕೆ 99. ತುಂಬಾ ಚೆನ್ನಾಗಿ ಬರ್ತದೆ ಅಲ್ಲಿ. ಇದು ಚಡ್ಡಿ ಎಲ್ಲ ಸೂಪರ್ ಆಗಿರ್ತದೆ. ಶಾರ್ಟ್ಸ್ ಚಡ್ಡಿ ಅಂತದ್ದು ಇದು. 3/4 ಈ ತರ ನಂಗೂ ಹಾಕುವುದು ಒಮ್ಮೆಗೆ. ಇವಳಿಗೆ ಸರಿ ಕನ್ನಡ ಬರೋದಿಲ್ಲ ಇವ್ರಿ. ಇವಳೊಂದು ಇದು ನೋಡಿ, ಇದು 3 ಟೀ ಶರ್ಟ್, 3 ಇದು ತಗೊಂಡು ಬಂದದ್ದು ಶಾರ್ಟ್ಸ್. ಯಾಕಂದ್ರೆ ಅವನಿಗೆ ಡೈಲಿ ಯೂಸ್ ಮಾಡಲಿಕ್ಕೆ ಬೇಕಾಗ್ತದೆ. ಅವನು ಟ್ಯೂಷನಿಗೆಲ್ಲ ಹೋಗ್ತಾನಲ್ಲ, ಹಾಗಾಗಿ ಡೈಲಿ ಹಾಕ್ಬೇಕಲ್ಲ, ಅದಕ್ಕೆ ತಗೊಂಡ್ರೆ. ಅವನು ಅಲ್ಲೇ ನಾವು ತಗೊಳ್ಳುದು ನೈಟ್ ಡ್ರೆಸ್ ಎಲ್ಲ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಕಮ್ಮಿಗೆ ಸಹ ಸಿಗ್ತದೆ, ಮತ್ತೆ ಕ್ವಾಲಿಟಿ ಚೆನ್ನಾಗಿರ್ತದೆ. ಹಾಗಾಗಿ ಮಗಳಿಗೆ ನೋಡಿ ಇದೊಂದು ಟೀ ಶರ್ಟ್ ಆಗ ತೋರಿಸಿದೆ ಅಲ್ಲ, ಇನ್ನೊಂದು ಬ್ಲ್ಯಾಕ್ ತಗೊಂಡೆ. ಅವಳು ಮಣ್ಣು ಮಾಡ್ತಾಳೆ ಅಂತ ತುಂಬ. ಅವಳಿಗೆ ಸ್ವಲ್ಪ ಸೈಜ್ ನಾನು ದೊಡ್ಡ ಸೈಜೇ ತಗೊಳ್ಳೋದು. ಅವಳಿಗೆ ಸ್ವಲ್ಪ ಲೂಸ್ ಆಗಿ ಹಾಕಕ್ಕೆ ತುಂಬಾನೇ ಇಷ್ಟ, ಮತ್ತೆ ಟೈಟ್ ಎಲ್ಲ ಹಾಕಿದ್ರೆ ಅವಳಿಗೆ ಇಷ್ಟ ಆಗುದಿಲ್ಲ. ಹಾಗಾಗಿ ದೊಡ್ಡ ಸೈಜೇ ತಗೊಂಡಿದ್ದೇನೆ ನೋಡಿ. ಇದೆರಡು ಟೀ ಶರ್ಟ್ ಅವಳಿಗೆ. ಮತ್ತೆ ಇದೊಂದು ಶಾರ್ಟ್ಸ್, ಇದಕ್ಕೆ 99, ಇದಕ್ಕೆ 99, ಇದೆರಡಕ್ಕೂ 99, ಇದಕ್ಕೆ 179. ಇದೇ ಬೇಕು ಅಂತೇಳಿ ಅವಳದು ಚೊರ ಸುರ ಇತ್ತು, ಬೇಕು ಅಂತೇಳಿ. ಹಾಗಾಗಿ ಮತ್ತೆ ಇದು ತಕೊಂಡ್ವಿ ನಾವು. ಅವಳು ಸ್ವಲ್ಪ ಅವಳ ಅಮ್ಮನಾಗಿ ಬರೀ ಚೊರೆಪಟ್ಟು. ಚೊರೆಪಟ್ಟಲ್ಲ ಇಷ್ಟು. ಮತ್ತೆ ಇನ್ನೊಂದು ಎಂತ ಗೊತ್ತುಂಟ, ಇದೊಂದು ಪ್ಯಾಂಟ್ ತೆಗೆಸಿ ಕೊಟ್ಟು ನನಗೆ ಭಾರಿ ಇಷ್ಟ ಆಯ್ತು. ಅವಳಿಗೆ ಪ್ಯಾಂಟ್ ಮಾತ್ರ ಇಷ್ಟ, ತೆಗೆದು ಕೊಟ್ಟ ಗಂಡ ಇಷ್ಟ ಇಲ್ಲ. ನೋಡಿ ಕಾಲಿಗೆ ಒಂಥರ ಪಟ್ಟಿ ಬಂದು ಬರ್ತದೆ ನೋಡಿ. ಈಗ ಪಟ್ಟಿಯ ಈಗಿನ ಫ್ಯಾಷನ್ ಪಟ್ಟಿ ಅಂತ ಹೇಳಿದ್ರೆ ನಾಯಿ ಮಾರ ಇದೆ ಮಲಯಾಳದಲ್ಲಿ. ಮಲಯಾಳದಲ್ಲ, ಮಲಯಾಳದ್ದು ಫ್ಯಾನ್ ಯಾರು ಇಲ್ಲ ನನಗೆ. ಇದು ಈ ತರ ಒಂಥರ ಬಲೂನ್ ಟೈಪ್ ಹೇಳ್ತಾರೆ ನೋಡಿ. ಜೇಬು ಸಹ ಉಂಟು ಇದಕ್ಕೆ. 299 ರುಪೀಸ್ ಆಯ್ತಾ. ಚೆನ್ನಾಗಿದೆ. ಒಮ್ಮೆ ಎಲ್ಲಿಗಾದ್ರೂ ಹೋಗುವಾಗ ಹಾಕುವಾಗ ತೋರಿಸ್ತೇನೆ ನಾನು. ಇದು ಪ್ಯಾಂಟ್ ಮಾತ್ರ ತಗೊಂಡದ್ದು, ಇದಕ್ಕೆ ಟಾಪ್ ತೆಗ್ಸಿ ಕೊಡ್ಲಿಲ್ಲ. ಅಲ್ಲ ಅದು ಕೊಡುವುದಿಲ್ಲ ದೇವರ. ನಾಳ್ದು ನಂದು ಬರ್ತ್ಡೇದು ಶಾಪಿಂಗ್ ಹೋಗ್ಲಿಕ್ಕೆ ಉಂಟು, ಆಗ ತೆಗಿಸ್ತೇನೆ ಇದಕ್ಕೆ ಟಾಪ್. ತೆಗಿಸ್ತೀಯ ನೀನೇನು ಅಪ್ಪ ಬುರ್ಜ್ ಖಲೀಫಾ. ಇದು ನೋಡಿ ನನ್ಗೆ ಇಷ್ಟೇ ತಕೊಂಡದ್ದು. ಪುನಃ ಅವ್ರು ಹೇಳುದು ಅಷ್ಟು ಬಿಲ್ ಆಯ್ತು ಇಷ್ಟು ಬಿಲ್ ಆಯ್ತು ಅಂತ ಹೇಳಿ. ಅವಳ ಹತ್ರ ಮತ್ತೆ ಎಂತ ಗೊತ್ತಾ, ಸತ್ಯ ಹೇಳ್ತೇನೆ, ಅವಳ ಹತ್ರ ಡ್ರೆಸ್ಸೇ ಇಲ್ಲ. ಡ್ರೆಸ್ ಒಂದು ಚೂರು ಇಲ್ಲ. ನಾನು ತೋರಿಸ್ತೇನೆ ಇಲ್ಲಿ, ಆ್ಯಂಗಲ್ ಚೇಂಜ್ ಮಾಡುವ. ನೋಡಿ ಡ್ರೆಸ್ಸೇ ಇಲ್ಲ. ಅವಳು ಇದಾಗಿದ್ದಾಳೆ ನೋಡಿ. ಇದು ಡ್ರೆಸ್ಸೇ ಇಲ್ಲ ಅವಳ ಹತ್ರ, ಒಂದು ಡ್ರೆಸ್ ಇಲ್ಲ ಹಾಕ್ಲಿಕ್ಕೆ. ಮಲ್ಲೇಜಿ ಗಜಿಲ್ ವಿಜಯಣ್ಣ ಮಲ್ಲೇಜಿ ನೋಡಿ, ಒಂದು ಡ್ರೆಸ್ ಇಲ್ಲ ಅವಳಿದ್ದು ನೋಡಿ.
ಎಂತ ಇಲ್ಲ, ಅವಳು ನಟ್ಟುವ ಹಾಗೆ ಆಗಿದ್ದಾಳೆ ನೋಡಿ. ಇದು ನಟ್ಟುವ ಸೇಸಮ್ಮ. ಎಂತ ಒಂದು ಡ್ರೆಸ್ ಇಲ್ಲ ಅವಳಿಗೆ, ಮನೇಲಿ ಹಾಕ್ಲಿಕ್ಕಿಲ್ಲ. ಮತ್ತು ಇದು ಎಲ್ಲಿಯಾದ್ರೂ ಹೊರಡುವಾಗ ಹೇಳೋದು, ಅಯ್ಯಯ್ಯೋ ನನ್ನ ಹತ್ರ ಡ್ರೆಸ್ ಇಲ್ಲ. ಮತ್ತೆಂತ ಇದೆಂತ ಹತ್ತಿ ಮುಸುಟು ನೋಡಿ, ಪರತಾಗಿದೆ, ಹಳೇದಾಗಿದೆ. ಮುಸುಟು ನೋಡಿ ಆಗುದು ನೋಡಿ. ನಂಗೆ ಹೊಸ್ತು ಹಾಕಬೇಕು ಡ್ರೆಸ್. ಮತ್ತೆ ಈಗೊಳ್ಳಿ ಸೋಪು, ಒಂದಿಷ್ಟು ಸೋಪು ತಕೊಂಡ್ರೆ ಮತ್ತೆ ಬಿಲ್ ಆಗದೆ ಇರ್ತದ. ಈಗೊಳ್ಳಿ ಮತ್ತೆ ದೂರ ಹಾಕುದು ನನಗೆ ಈಗ ಅಷ್ಟು ಬಿಲ್ ಆಯ್ತು, ಇಷ್ಟು ಬಿಲ್ ಆಯ್ತು ಹೇಳುದು ನನ್ನ ಹತ್ರ. ಎಂತ ಚೊರೆ. ಮತ್ತೆ ಮಗಳದು ಚಾರ್ಟ್ ಪೇಪರ್, ಮಗಳದು ಚಾರ್ಟ್ ಪೇಪರ್. ಅಯ್ಯೋ ನನ್ನ ಮಗಳೊಬ್ಳು ಇದ್ದಾಳಲ್ಲ, ಶಾಪಿಂಗ್ ಇದ್ದದನ್ನೆಲ್ಲ ಹಾಕುದು ಒಳಗೆ, ಸಿಕ್ಕಿದ್ದೆಲ್ಲ ಟ್ರೋಲಿ. ಇದೊಂದು ಟ್ರೋಲಿ ತಕೊಂಡು ಹೋಗ್ತೇವೆ ನೋಡಿ, ಪೂರ್ತಿ ಅದ್ರಲ್ಲಿ ಅವಳದೇ ಇದ್ದದ್ದು. ಆಮೇಲೆಲ್ಲ ಕೆಲವೆಲ್ಲ ನಾನು ತೆಗ್ದೆ ಬಿಲ್ ಮಾಡುವಾಗ. ಮತ್ತೆ ಇದು ಕಾಕ್ ತಗೊಂಡಿದ್ದಾರೆ. ಶಟ್ಲಿ ಯಾವಾಗ ಆಡುದು ಗೊತ್ತಿಲ್ಲ, ಕಾಕ್ ಅಂತೂ ಬಂದಿದೆ. ಮತ್ತೆ ಇದೊಂದು ನೋಡಿ ರಂಗೋಲಿ ಪೌಡರ್ ಸಮೇತ ಬಾಟಲ್ ನೋಡಿ. ಇದಕ್ಕೆ 69 rupees. 6 ಕಲರ್ಸ್ ಬರ್ತದೆ, 6 ಕಲರ್ಸ್. ನೋಡಿ ಇದಿಷ್ಟು 6 ಕಲರ್ಸ್ ಬರುತ್ತೆ. ತುಂಬ ಸೂಪರ್ ಆಗಿದೆ. ಮಾತ್ರ ನೋಡ್ಬೇಕು ಹಾಕ್ಲಿಕ್ಕೆ ಯಾವ ರೀತಿ ಆಗ್ತದೆ ಅಂತ ಹೇಳಿ, ಇದು ಯೂಸ್ ಮಾಡ್ಲಿಕ್ಕೆ. ಇದು ಮಾತ್ರ ನಂಗೆ ವರ್ತ್ ಅಂತ ಹೇಳಿ ಅನ್ನಿಸ್ತು. ಬರೀ 69 rupees ಅಲ್ಲ. ಅದು ನಿಂಗೆ ವರ್ತ್ ಅಂತ ಅನಿಸ್ತದೆ, ಯಾಕೆ ಹೇಳು? ಅದು ದುಡ್ಡು ಗಂಡಂದು, ನಿಂಗೆ ಈಗ ವರ್ತ್ ತರ್ಬೇಕಾಯ್ತಾ? ಇದು ಇವ್ರು ಹೇಗೂ ಕೊಡ್ತಾರಲ್ಲ, ಮತ್ತೆ ಆಗ ಒಮ್ಮೆಗೆ ತೆಗೆದು ಬಿಡು, ನಾನು ತಕೊಂಡು ಬಿಡುದು. ಇನ್ನೊಂದು ಇದು ಹ್ಯಾಂಗರ್, ಇದರ ಪದ್ರಾಡ 10 ಉಂಟು ಇವ್ರೆ, 10 ಉಂಟು ಇದರಲ್ಲಿ. 159 ಇದಕ್ಕೆ. ಚೆನ್ನಾಗಿದೆ ಅಂತೇಳಿ ಅನಿಸ್ತದೆ, ನೋಡುವ ಹೇಗಿದೆ ಅಂತೇಳಿ. ಅದರಲ್ಲಿ ನಿಂಗೆ ಪೆಟ್ಟು ಕೊಟ್ಟು ನೋಡ್ಬೇಕು ಚೆನ್ನಾಗಿ ಉಂಟ ಇಲ್ಲ ಅಂತ. ಕಟ್ಟಾದ್ರೆ ಚೆನ್ನಾಗಿಲ್ಲ, ಕಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಉಂಟದ. ಹೊಡಿಯುವಾಗ ನೋಡು, ಟೆಸ್ಟ್ ಮಾಡುವ. ತಗೊಂಡು ಅಲ್ಲ ನನಗೆ ಇನ್ನೊಂದು ಇದು ತಕೊಂಡಿದ್ದೇನೆ, ಸೋಪು ಹಾಕುವಂಥದ್ದು ತಕೊಂಡಿದ್ದೇನೆ. ಅದು ವಾಶ್ರೂಮ್ ಅಲ್ಲಿ ಹೋಗು, ವಾಶ್ರೂಮ್ಗೆ ತೋರಿಸು ಹೋಗು. ಬಾಸ್ ಇಲ್ಲ ಅದು. ಇವಳು ಅರ್ಧ ಪೆಟ್ಟು ಕಮ್ಮಿ ನೋಡಿ. ನೋಡಿ ಈ ಶರ್ಟನ್ನು ತಗೊಳ್ಳಿಗೆ ಹೋದ್ ನಾನು, ಒಂದು ಇದನ್ನು ತಗೊಂಡು ಖಾಲಿ ಒಂದು ಶರ್ಟನ್ನು ತಗೊಂಡು ಅದಕ್ಕೆ ಹಾಕಿಬಿಟ್ಟೆ ಬಾಸ್ಕೆಟಿಗೆ. ಹಾಂ, ಶುರು ಆಯಿತು ನೋಡಿ. ನಾನು ಎಂತಕ್ಕೆ ತಗೊಂಡಿದ್ದಾಗಿದೆ ಇವರೇ. ಇದಕ್ಕೆ ಖಾಲಿ ನೋಡಿ 199. ನಿಲ್ಲ ಹಾಗೇನಿಲ್ಲ, ಸಾರಿ 299. ಒಂದು 100 ರೂಪಾಯಿ ಜಾಸ್ತಿ ಹೋಗಿ ಕಮ್ಮಿ ಹೇಳಿದಪ್ಪ, ಅದಕ್ಕೆ ಅಂತ ಇನ್ನು ಗಂಟು ಹೋಯ್ತಾ. ಇದೊಂದು ಶರ್ಟ್ ತಗೊಂಡಿರೋದು ನಾನು. ಅವರಿಗೆ ಶಾಪಿಂಗ್ ಮಾಡೋದಕ್ಕೆ ಬೇಡ ಅಂತ ಹೇಳುದಿಲ್ಲ, ಎಷ್ಟು ಬೇಕಿದ್ರು ತಕೊಳ್ಳಿ ಅಂತ ಹೇಳ್ತೇನೆ ಅಲ್ಲ. ಮತ್ತೆ ನೀವು ಹಾಗೆ ನಂಗೆ ಹೇಳ್ಬಾರ್ದಲ್ಲ. ನಾನು ಒಮ್ಮೆ ಫುಲ್ ಅವರನ್ನು ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿಸಿದ್ದೇನೆ, ವಿಡಿಯೋ ಕೂಡ ನಾನು ಮಾಡಿದ್ದೇನೆ. ನನ್ನ ಹತ್ರ ಒಂದೇ ಒಂದು ಶರ್ಟ್ ಇಲ್ಲ. ನೀವು ನೋಡಿ ಪೂರ ಇರುದು ಅವ್ರದೇ ಶರ್ಟ್ಗಳು, ಪೂರ ಒಂದು ಬಿಲ್ಡಪ್. ಅವು ಮಾತ್ರ ನೋಡಿ ಧೂಪವನ್ನು ಅದು ಮಾತ್ರ, ಅದು ಇಲ್ಲ ಪೊರ್ಲು ಶಾಪಿಂಗ್ ಮಾಡಿದ್ದಾರೆ ಸಾರ್. ಪೊರ್ಲು ಶಾಪಿಂಗ್ ಮಾಡಿದ್ದಾರೆ, ಪೂರ್ತಿ ಬೋಳಿಸಿ ಬಿಟ್ಟಿದ್ದಾರೆ. ಈಗ ಒಂದು ಪೈಸೆ ಇಲ್ಲ ನೋಡಿ. ಈಗ ಅವರೇ ತೆಗ್ಸಿ, ಅದು ಇದು ಉಂಟಲ್ಲ ಅವಳದ್ದು ಆನೆಯಲ್ಲಿ ಹಿಡಿದು ಕೂದಲಲ್ಲ, ಅದು ಬೋಳಿಸಿದೆ. ಬೋಣು ಹಾ, ಇದು ಅವಳದ್ದು ತಲೆಯಲ್ಲಿ ಹಿಡಿದು ಕೂದಲಲ್ಲ. ಹಾಗಾಗಿ ಇದು ಶರ್ಟ್ ತಕೊಂಡ್ರು. ನಾನೆಂತ ಗೊತ್ತುಂಟಾ, ಅವತ್ತು ನೋಡಿ ಬರ್ತಡೆಗೆ ಫುಲ್ ತೆಗೆದು ಕೊಟ್ಟಿದ್ದೇನೆ, ಫುಲ್ ತಕೊಂಡಿದ್ದಾರೆ ಬೇಕಾದ್ದೆಲ್ಲ. ಇದು ನನ್ನ ಬರ್ತಡೇ ಬಂತು, ನಿನ್ನ ಬರ್ತಡೇ ಅಂತೇನಾ. ಎಂತದ ಹೇಳ್ಬೇಕು ಅಂತ ಹೇಳಿದ್ದೆ ಮರ್ತೋಯ್ತಾ. ನಿಂಗೆ ಎಂತ ನಿಂಗೆ ಮರೆಯೋ ರೋಗ ಉಂಟ್ಯಾ? ನಾನು ಫಸ್ಟೇ ಕೇಳ್ತೇನೆ ಆಯ್ತಾ, ಯಾವ ಶಾಪಿಂಗ್ ಹೋಗುದಾದ್ರೆ ಕೇಳ್ತೇನೆ. ದುಡ್ಡು ಉಂಟಲ್ಲ, ದುಡ್ಡು ಉಂಟಂತಲ್ಲ, ತಕೊಳ್ಬೇಕಾ ನಂಗೆ ನೈಟ್ ಡ್ರೆಸ್ ಬೇಕಿತ್ತು, ತಕೊಳ್ಳ ಅಂತ ಕೇಳಿದೆ. ನಾನು ಒಂದು ತೆಗೊಳ್ತೇನೆ ಅಂತ ಆಯ್ತು ಮಾರಿ ತೆಕ ಅಂತ ಹೇಳಿದ್ವಿ. ಇವಳು ನಾಯಿ ಕುದುರೆ ಉಂಟಲ್ಲ, ಇವಳು ಒಂದು 25 ತಗೊಂಡು ಇಡ್ತಾಳೆ. 25 ಅಲ್ಲ, 4 ಜೊತೆ ಇಟ್ಕೊಂಡಿದ್ದೆ. ಅಂದ್ರೆ 4 ಪ್ಯಾಂಟ್ 4 ಟೀ ಶರ್ಟ್. ಈ ಊರಲ್ಲಿ ನನ್ನ ಕೈಯಲ್ಲಿ ಇಷ್ಟು ನೋಡಿ ಉಂಟಲ್ಲ, ಓ ದೇವರೇ ತೆಳ್ಳಿಕ್ಕೆ ಶುರು ಮಾಡಿದ್ರ. ಹಾಗೆ 2 ಮೇಲೆ ಇಟ್ಟೆ ವಾಪಸ್. ಅದು ನಾನು ಇನ್ನೊಮ್ಮೆ ನಂಗೆ ಹೋಗ್ಲಿಕ್ಕೆ ಉಂಟಲ್ಲ ಶಾಪಿಂಗ್, ಆಗ ನಾನು ತಗೊಳ್ತೇನೆ ಬಿಡಿ, ಅದು ಬೇರೆ ಪ್ರಶ್ನೆ. ಹಾಗಾಗಿ ಇವರಿಗೆ ಇದೊಂದೇ ಶರ್ಟ್. ನಾ ಹೇಳಿದೆ 3/4 ಶಾರ್ಟ್ಸ್ ತಕೊಳ್ಳಿ ಅಂತ ಹೇಳಿದೆ, ಶಾರ್ಟ್ಸ್ ಮತ್ತೆ ಟೀ ಶರ್ಟ್ ತಕೊಳ್ಳಿ ಅಂತ ಹೇಳಿದೆ. ದುಡ್ಡು ನಿಮ್ದೆ, ಮತ್ತೆ ನಾನು ದುಡಿತೇನಾ ಫ್ರೆಂಡ್ಸ್? ನಂಗೆ ಮತ್ತೆ ಯಾರು ಕೊಡ್ಬೇಕು? ಡ್ಯಾಡಿ. ನೀವೇ ಕೊಡ್ಬೇಕು. ಡ್ಯಾಡಿ ಯಾಕೆ ಕೊಡ್ತಾರೆ? ಡ್ಯಾಡಿ ನನ್ನನ್ನು ಕೊಟ್ಟದ್ದೇ ಹೆಚ್ಚು ನಿಮ್ಗೆ.
ನಾನೇ ಅಲ್ಲಿ ಇವಳ ಪರ್ಚೇಸ್ ಎಲ್ಲ ನೋಡಿ ದೇವರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಇದು ಬೇಡಪ್ಪ ಬರೀ ಪಾಪದ ಸಿಗ್ಲಿ ಅಂತ ನಾನು ಬೇಡಿಕೊಂಡಿದ್ದೇನೆ ಹರಕೆಯಲ್ಲಿ ಹೇಳಿದ್ದೇನೆ. ಇಂಥ ರಕ್ಕಸಿ ಬೇಡ ನನಗೆ. ಈಗ ಅರ್ಜೆಂಟ್ ಪ್ಯಾಂಟ್ ಹಾಕ್ಬೇಕು ನನಗೆ, ತುಂಬಾ ಆಸೆ ಆಗ್ತಾ ಉಂಟು ಈ ಪ್ಯಾಂಟ್ ಹಾಕ್ಲಿಕ್ಕೆ ನಂಗೆ. ನೀನೊಂದು ಕೆಲಸ ಮಾಡ, ಏಯ್ ಅರ್ಜೆಂಟ್ ಟಾಪ್ ಬೇಕಲ್ಲ, ಆ ಪೆನ್ನಿನ ಟಾಪ್ ತೆಗೋ. ಇದಕ್ಕೆ ಹಾಕ್ಬೋದಾ ಈ top ನೀ ಗೆ? ಪೆನ್ನಿನ ಟಾಪ್ ತೆಗೋ. ಈ ಟಾಪಿಗೆ ಹಾಕ್ಬೋದಾ ಇದು? ಅದೊಳ್ಳೆ ಇಲ್ಲ, ನೀ ಪೆನ್ನಿನ ಟಾಪ್ ತೆಗೊಳ್ಳ. ಬಾರಿ ಇಷ್ಟ ಆಯ್ತು, ಮತ್ತೆ ನಂಗೆ ಇದು ಇಷ್ಟ ಆಯ್ತು. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಇತ್ತು, ನೋಡ ನಾಳೆ ಹೋಗ್ತೇನೆ ಎಲ್ಲ ತಕೊಂಡು ಬರುವ ನಾವು.